6 ತಿಂಗಳು ಈ ಧಾನ್ಯಗಳನ್ನು ಬಳಸೋಕೆ ಶುರು ಮಾಡಿದರೆ 60 ವರ್ಷ ನಿಮ್ಮ ಕೊಳಕನ್ನೆಲ್ಲನೂ ಕ್ಲೀನ್ ಮಾಡುತ್ತೆ. ನಿಮ್ಮ ನರನಾಡಿಗಳನ್ನು ಶುದ್ಧ ಮಾಡೋ ಗುಣ ನವಣೆ ಅಕ್ಕಿಯಲ್ಲಿದೆ. ನವಣೆ ಅಕ್ಕಿ ನೀವು ಆರೋಗ್ಯಕರವಾಗಿರಬೇಕು ಅಂದರೆ ಮೊದಲನೇ ಅಂಶ ನೀವು ಮಾಡಬೇಕಾಗಿರೋದು, ಪ್ರತಿ ದಿವಸ ದೇವರು ಕೊಟ್ಟಿರೋ ಕೈ ಕಾಲು ನಮಗೆ ಇದು ಏನು ಐಫೋನು 5, ಐಫೋನು 6, ಸ್ಯಾಮ್ಸಂಗ್ 1, ಗ್ಯಾಲಕ್ಸಿ 2 ಎರಡೆರಡು ವರ್ಷಕ್ಕೆ ಎರಡೆರಡು ತಿಂಗಳ ಬದಲಾವಣೆ ಆಗೋದಿಲ್ಲ. ನಾವು ಮಿಲಿಯನ್ಸ್ ಆಫ್ ಇಯರ್ಸ್, ಸಾವಿರಾರು ವರ್ಷಗಳಿಂದ ನಮಗೆ ಈ ಪಚನನಾಳ, ಈ ಗ್ಲೂಕೋಸ್ ಮೆಟಬಾಲಿಸಮ್ ದೇವರು ಕೊಟ್ಟಿರೋದು ಹಂಗೆ ಇದೆ, ಹಂಗೆ ಇರುತ್ತೆ. ಅದನ್ನು ನಿಭಾಯಿಸ್ಕೊಳ್ಳೋದನ್ನು ನಾವು ಮರೆತು ಹೋಗಿದ್ದೀವಿ. ಅದನ್ನು ನಿಭಾಯಿಸ್ಕೊಳ್ಳೋದಕ್ಕೆ ನಮ್ಮ ಆಹಾರದಲ್ಲಿ ಅಂತರ್ಲೀನವಾಗಿ ನಾರಿನ ಅಂಶನ ತುಂಬು ದೇವರು ಸಾವಿರಾರು ವರ್ಷಗಳಿಂದ ನಮಗೆ ಈ ಅದ್ಭುತವಾದ ಸಿರಿಧಾನ್ಯಗಳನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಅಂಶವನ್ನು ಪೂರ್ತಿ ನಿರ್ನಾಮ ಮಾಡಿವೆ ಈ ಕಂಪನಿಗಳು. ಇನ್ಫ್ಯಾಕ್ಟ್ 20 ವರ್ಷ ಹಿಂದೆ ಅದೇ ನನಗೆ ಭಯ ಆಗಿ ರಿಸೈನ್ ಮಾಡಿ ಓಡಿ ಬಂದಿದ್ದೀನಿ. ಈ 5 ಧಾನ್ಯಗಳನ್ನಾದರೂ ಉಳಿಸ್ಕೊಳ್ಳಿಲ್ಲ ಅಂದರೆ ನಮಗೆ ಇನ್ನು ಮುಂದಿನ ಪೀಳಿಗೆಗಳಿಗೆ ಗತಿನೇ ಇಲ್ಲ ಅಂತ. ಈ 5 ಧಾನ್ಯಗಳಲ್ಲಿ, ಅದ್ಭುತವಾದ ಸಿರಿಧಾನ್ಯಗಳಲ್ಲಿ 8% 12.5% ನಾರಿದೆ. ಕೊರಲೆಯಲ್ಲಿ 12.5% ನಾರಿದೆ. 8% ನಾರು ನವಣೆಯಲ್ಲಿದೆ. 9.8% ನಾರು ಸಾಮೆಯಲ್ಲಿದೆ. ಊದಲಲ್ಲಿ 10% ಇದೆ. ಆರ್ಕ ಅಂತ ಒಂದು ಆದಿ ಬೀಜ, ಹೆಸರೇ ಸೂರ್ಯಂದು, ಅದರಲ್ಲಿ 9% ನಾರಿದೆ. ಈ 5 ಧಾನ್ಯಗಳು ಆ ನಾರು ಏನು ಮಾಡುತ್ತೆ, ನೆನೆಸಿದಾಗ ನೀರನ್ನು ಹೀರಿಕೊಳ್ಳುತ್ತೆ. ನೋಡ್ರಿ, ಜೀವರಕ್ಷಕ ದ್ರವ ನೀರನ್ನು ಹೀರಿಕೊಳ್ಳುತ್ತೆ. ಹೀರ್ಕೊಂಡು 8 ಗ್ರಾಮ್ 35 ಗ್ರಾಮ್ ಆಗುತ್ತೆ, 9 ಗ್ರಾಮ್ 40 ಗ್ರಾಮ್ ಆಗುತ್ತೆ, 12.5 ಗ್ರಾಮ್ 50 ಗ್ರಾಮ್ ನಾರು ಆಗುತ್ತೆ. ಒಣನಾರು ಹೋಗಿ ನೆನೆಸಿರೋ ನಾರು ಆಗುತ್ತೆ. ಆ ನಾರು ಸಾಲ್ಯುಬಲ್ ಅಂಡ್ ಇನ್ಸಾಲ್ಯುಬಲ್ ಆಗಿ ಕೆಲವು ಅಂಶಗಳನ್ನು ಬಿಟ್ಕೊಂಡು ನಮ್ಮ ಕರಳಿಗೆ ಅಂಟ್ಕೊಂಡ್ಬಿಟ್ರೆ ಈ ಇನ್ಸಾಲ್ಯುಬಲ್ ನಾರು ನೀರನ್ನು ಹೀರ್ಕೊಳ್ಳೋಕೆ ಶುರು ಆಗುತ್ತೆ. ಸೂಕ್ಷ್ಮ ಪೋಷಕಾಂಶಗಳನ್ನು ಸರಾಗವಾಗಿ ಬೇಕು ಅಂತ ಬಿಡಿಸಿ ತಗೊಳಕ್ಕೆ ಶುರು ಮಾಡುತ್ತೆ. ಸೊ ತುಂಬ ಜನ ಹೆಣ್ಣುಮಕ್ಕಳು ಗೊಂದಲಗಳಲ್ಲಿ ಸಿಕ್ಕಾಕೊಂಡು PCOD ಪ್ರಾಬ್ಲಮ್ ಅಂದರೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್, ನೀರುಗುಳ್ಳೆ ಅಂತ. ಎಷ್ಟೇ, ಇನ್ನೇನಿಲ್ಲ, ದೊಡ್ಡದೇನಲ್ಲ ಅದು. ನಿಮ್ಮ ಅಂಡಾಣುಗಳಲ್ಲಿ ಗುಳ್ಳೆ ಆಗಿದೆ, ನೀರುಗುಳ್ಳೆ, ಸಿಸ್ಟ್ಸ್ ಅಂತ. ಅದನ್ನು ವಾಸಿ ಮಾಡ್ಕೋಬೇಕು ಅಂದರೆ ಸಾಮೆ ಅಕ್ಕಿಯಲ್ಲಿ ಇದ್ದ ನಾರಿನ ಅಂಶ ಈ ಗೊಂದಲಗಳನ್ನು ಪರಿಹಾರ ಮಾಡುತ್ತೆ. ನಿಮ್ಮ ರಕ್ತದಲ್ಲಿ ಗೊಂದಲಗಳಾದರೆ ಅಂದರೆ ಮೂಲ ಮಜ್ಜೆಯಲ್ಲಿ ರಕ್ತ ಉತ್ಪಾದನೆ ಮಾಡುವ ಪ್ರತಿರೋಧಕ ಕಣಗಳನ್ನು ಉತ್ಪಾದನೆ ಮಾಡುವ ಜಾಗವನ್ನು ಶುದ್ಧ ಮಾಡೋದಕ್ಕೆ ಆರ್ಕದ ನಾರಿನ ಅಂಶ ಉಪಯೋಗ ಆಗುತ್ತೆ. ಕೊರಲೆ ಅಕ್ಕಿ ನಿಮ್ಮ ಕೂದಲಿಂದ ಹಿಡಿದು ಉಗುರು ತನಕ ಎಲ್ಲ ಅಂಗಗಳನ್ನು ಶುದ್ಧ ಮಾಡೋ ಅತಿ ಅದ್ಭುತವಾದ ನಾರಿನ ಅಂಶ ಅದರಲ್ಲಿದೆ. ಊದಲು, ಯಕೃತ್ತು, ಮೂತ್ರಪಿಂಡ, ಕ್ಲೋಮ ಅಂದರೆ ಮೇದುಕ, ಜೀರಂಗ, ಈ ರೀತಿ ಕೊಬ್ಬಿನ ಅಂಶ ಇರೋ ಎಲ್ಲ ಅಂಗಗಳನ್ನು ಶುದ್ಧ ಮಾಡೋ ಅದ್ಭುತವಾದ ಗುಣ ಈ ಊದಲಲ್ಲಿದೆ. ನಿಮ್ಮ ನರನಾಡಿಗಳನ್ನು ಶುದ್ಧ ಮಾಡೋ ಗುಣ ನವಣೆ ಅಕ್ಕಿಯಲ್ಲಿದೆ. ನವಣೆ ಅಕ್ಕಿ ನಾರಿನ ಅಂಶದಲ್ಲಿ ದೇವರು ಕೂರಿಸಿದ್ದಾರೆ. ಯಾವುದೇ ಈ ಧಾನ್ಯ ತಿಂದರೂ ನಿಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ಸೇರಿಸೋ ಆ ಸಮಯ 6 ಗಂಟೆಯಿಂದ 7 ಗಂಟೆ ಕಾಲ ತನಕ ಆಗುತ್ತೆ. ಅಂದರೆ ನೀವು ಬೆಳಗ್ಗೆ ಎದ್ದು ಸರಿಯಾಗಿ ನವಣೆ ಊಟ ಮಾಡಿದ್ರೆ, ಮುದ್ದೆ ಮಾಡಿಕೊಂಡು, ಗಂಜಿ ಮಾಡಿಕೊಂಡು, ಇಡ್ಲಿ ಮಾಡಿಕೊಂಡು, ದೋಸೆ ಮಾಡಿಕೊಂಡು, ಯಾವುದೇ ಒಂದು ಪದಾರ್ಥ ರೂಪದಲ್ಲಿ ಮಾಡಿಕೊಂಡು ತಿಂದರೆ, ಹೊಟ್ಟೆ ತುಂಬ ತಿನ್ನಿರಿ, ಸಾಯಂಕಾಲ ತನಕ ನಿಮಗೆ ಹಸಿವೆ ಆಗೋದಿಲ್ಲ. ಯಾಕೆ? ಈ ಡಾಕ್ಟರ್ಗಳು ಹೇಳಿದಂಗೆ 2 ಗಂಟೆಕ್ಕೂ ತಿನ್ನೋಕ್ಕೂ ಅಗತ್ಯ ಇಲ್ಲ ನಿಮಗೆ. 2 ಗಂಟೆಕ್ಕೂ ಗ್ಲೂಕೋಸನ್ನು ಈ ಧಾನ್ಯಗಳು ನಿಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ನಿಧಾನವಾಗಿ ಬ್ಯಾಲೆನ್ಸ್ಡ್ ವೇ, ಕಂಟ್ರೋಲ್ಡ್ ವೇ ರಿಲೀಸ್ ಮಾಡ್ತಾ ಬರುತ್ತೆ. ಸೊ ಯಾವಾಗ ನಿಮಗೆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ದಿಢೀರಂತ ಬೀಳದೆ ಇಲ್ವೋ, ಬೇರೆ ಅಂಗಗಳಿಗೆ ಸ್ವಲ್ಪ ಸಮಯ ಸಿಗುತ್ತೆ, ಇನ್ನು ಬೇರೆ ಕೆಲಸ ಮಾಡೋಣ ಅಂತ. ಅಲ್ಲಿ ಗಡ್ಡೆ ಇದೆ, ಅದನ್ನು ಕ್ಲೀನ್ ಮಾಡೋಣ, ಇಲ್ಲಿ ತೊಂದರೆ ಇದೆ, ಅದನ್ನು ಸರಿ ಮಾಡೋಣ, ಈ ಮೂಳೆ ಸಂಧಿಗಳಲ್ಲಿ ಏನೋ ಸಿಕ್ಕಾಕೊಂಡಿದೆ, ಅದನ್ನು ಕ್ಲೀನ್ ಮಾಡೋಣ, ಅದಕ್ಕೂ ಈ ನಾರಾಂಶ ಉಪಯೋಗ ಆಗುತ್ತೆ. ನೋಡ್ರಿ, ನೀವು 6 ತಿಂಗಳು ಈ ಧಾನ್ಯಗಳನ್ನು ಬಳಸೋಕೆ ಶುರು ಮಾಡಿದರೆ 60 ವರ್ಷ ನಿಮ್ಮ ಕೊಳಕನ್ನೆಲ್ಲನೂ ಕ್ಲೀನ್ ಮಾಡುತ್ತೆ. ಐ ಹ್ಯಾವ್ hundreds of cases who have not been cured
ಇದು ಮಾಡಿದ್ವಿ ಅದು ಮಾಡಿದ್ವಿ ಇದು ಮಾಡಿದ್ವಿ ಮತ್ತೆ ಮತ್ತೆ ರೋಗ ಬರ್ತಾ ಇದೆ ಡಾಕ್ಟ್ರೆ ಅಂತ ಬರೋರಿಗೆ ಈ 5 ಸಿರಿಧಾನ್ಯಗಳನ್ನು ತಿನ್ನಿಸಿ ಅಲ್ಪ ಸ್ವಲ್ಪ ಔಷಧಿ ಕೊಟ್ಟಾಗ 6 ತಿಂಗಳಲ್ಲಿ ವಾಸಿ ಆಗೋಕ್ಕೆ ಶುರು ಆಗುತ್ತೆ.